ಮುಖ್ಯವಾಗಿ ತಾಳ್ಮೆ ಬೇಕು. ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ. ಏನ್ರಿ ಎಷ್ಟು ಓದ್ತೀನಿ ಆಗವಲ್ತು, ಆಗುದಿಲ್ಲ. ಅದು 10 ಸಲ ಪ್ರಯತ್ನ ಮಾಡ್ಬೇಕು, 20 ಸಲ ಮಾಡ್ಬೇಕು, 30 ಸಲ ಮಾಡ್ಬೇಕು. ಬೇರೆ ಹಾದಿ ಇಲ್ಲ, ಅದಕ್ಕೆ ಮಾಡಬೇಕು. ಅದಕ್ಕೆ ಆ ಪ್ರಯತ್ನ ಬಿಡುವಂಗಿಲ್ಲ. ತಾಳ್ಮೆ ಬೇಕು ಮನುಷ್ಯಾಗ. ಒಂದು ಊರಾಗ ಒಬ್ಬ ರಾಜ ಪ್ರವಾಸಕ್ಕೆ ಹೊಂಟಿದ್ದ. ತನ್ನ ಮಂತ್ರಿಗಳ ಜೋಡಿ ಎಲ್ಲ ಕುದುರೆ ಗಾಡಿಯೊಳಗೆ ಜೋರಾಗಿ ಹೊಂಟಾನ. ಮತ್ತು ರಾಜ ಒಬ್ಬನೇ ಹೋಗುದಿಲ್ಲಲ್ಲ, ಹಿಂದ ಮುಂದೆ. ಈ ಮಿನಿಸ್ಟರ್ಗಳಿಗೆ ಹಿಂದ ಮುಂದೆ 3-4 ಜೀಪ್ ಇರ್ತಾವಂತ. ಮತ್ತು ಅವಾಗೇನು ಮುಂದೆ 3-4 ಕುದುರೆ ಗಾಡಿ, ಹಿಂದ್ 3-4 ಕುದುರೆ ಗಾಡಿ. ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು. ಎಡಕ ಬಲಕ ದ್ರಾಕ್ಷಿ ತೋಟ. ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ನಿಮ್ಗೆ, ಎಲ್ಲಿ ಹೊಡೆದ ದ್ರಾಕ್ಷಿ ತೋಟ, ಎಡಕ ಬಲಕ ಅದ್ಭುತ ದ್ರಾಕ್ಷಿ ತೋಟ. ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು. ಎಲ್ಲ ಗೊಂಚಲ್ ದ್ರಾಕ್ಷಿ ಕಾಣಿಸ್ಲಿಕ್ಕಿತ್ತಾವ. ರಾಜ ಬರ್ತಾನ ಅಂದ್ಕೊಳ್ಳೆ ಪಾಪ ರೈತರೆಲ್ಲ ಬಂದು ತಮ್ಮ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ರು ರಾಜನ. ಆದ್ರೂ ಒಂದು ಕಡೆ ಮಜಾ ಆಗ್ಬಿಡ್ತು. ರಾಜ ನೋಡ್ತಾನ, ಎಕರೆಗಟ್ಲೆ ತೋಟದ ದ್ರಾಕ್ಷಿ ತೋಟ, ಎಲಿ ಎಲ್ಲ ಹುಲಸಾಗಿ ಬಳ್ಳಿ ಚಲೋ ಬೆಳೆದ್ ಬಿಟ್ಟದ. ಆದ್ರೂ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ. ಅವಂದ ಈಗ ಬಿಡಿಸ್ಯಾರ ಮತ್ತ ಒಂದು ಹಣ್ಣಿಲ್ಲ ಒಳಗ. ಕೇಳ್ಕೊಂಬರ್ರಿ ಅಂದ. ಮಂತ್ರಿಗಳು ಹೋಗಿ ಬಂದು ಹೇಳಿದ್ರು, ಇವ್ ಮಹಾ ಮೂರ್ಖಿದ್ದಾನ್ರಿ ಅವನ, ಇವ ರೈತ ತಲೆ ಬರಬರಲಿ ಅಂದ್ರು. ಯಾಕ ಕರೀರ ಅವನು. ಕರೆದ್ರು. ಏನಪ್ಪ ನಿನ್ ಹೊಲ್ದ ಒಂದು ಹಣ್ಣಾಗಿಲ್ಲಲ್ಲೋ, ಎಲ್ಲಾ ಕಡೆ ದ್ರಾಕ್ಷಿ ಹಣ್ಣು ಕಂಡಪಟ್ಟೆ, ನಿಮ್ ಕಡೆ ಯಾಕಾಗಿಲ್ಲ ಅಂತ ಕೇಳಿದ್ರು. ಅವ ಹೇಳ್ದ, ಇಲ್ರಿ ಸರ್, ನನಗೆ ಯಾರೊಬ್ರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರ, ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರ, ಅವನ್ ಹಾಕಿನ್ ನಾವು. ಈ ಆರ್ಡಿನರಿ ಬೀಜ ಅಲ್ರಿ ಇವು, ಮತ್ತೆ ಹಣ್ಣು ಯಾಕಾಗಿಲ್ಲ? ಇಲ್ರಿ ಸರ್, ಇವು 30 ವರ್ಷಕ್ಕೆ ಹಣ್ಣಾಗ್ತಾವಂತ. ಹಾಕಿದ ವರ್ಷ ಆಗುದಿಲ್ಲವು, 30 ವರ್ಷ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಬೆಳಗ್ ಬೀಳಿಗೆ ಬಿಡಬೇಕು, ಕಸ ತೆಗಿಬೇಕು, ಹಿಂಗ್ ಮಾಡ್ಕೋತಾ ಇರ್ಬೇಕು ಪರಿಶ್ರಮ. 30 ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾವ, ಬಹಳ ಚಲೋ ಹಣ್ಣು ಇರ್ತಾವಂತ ಸರ್. ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಅಂದ. ಎಷ್ಟು ವರ್ಷ ಆತ ಈಗ ಹಾಕಿ ಅಂತ ಕೇಳಿದ್ರು. 25 ವರ್ಷ ಆತ್ರಿ ಸರ್ ನಾವು. ಅಲ್ಲೋ 25 ವರ್ಷ ಹಣ್ಣು ಇರಲಾರ್ದು ಹಂಗ ಅಂದ್ರು. ಬದುಕೇನ್ರಿ ಸರ್, ಇನ್ನು 5 ವರ್ಷ ಅಲ್ರಿ ಸರ್ ಅಂದ. ಅವ್ರ ರಾಜ ಇದ್ದೀಯಪ್ಪ ಮನುಷ್ಯ, ನೀನು ಒಂದ್ ಕೆಲಸ ಮಾಡ, ಇನ್ನು 5 ವರ್ಷ ಆದ್ಮೇಲೆ ನಾನು ನೀನು ಬದುಕಿದ್ರ ಗೊತ್ತಿಲ್ಲ, ಬದುಕಿದ್ರ ಇದ್ರಾಗ ಹಣ್ಣು ಆದ್ರ ನನ್ನ ತಂದು ಕೊಡ್ತೀಯ ನೀನು ಅಂತ ಕೇಳಿದ ರಾಜ. ಕೊಡ್ತೀನಿ ಸರ್, ನೀವು ಹೇಳಿದ್ಮೇಲೆ ಕೊಡ್ಲಾರ್ದು ಇರ್ತೇನೇನು ಅಂದ. 5 ವರ್ಷ ಹೋತು. ದೇವರ ಕೃಪಾದಿಂದ ಇಬ್ರು ಬದುಕಿದ್ರು. ಮೊದಲೇ ಹಣ್ಣು ಬಂತು ಆ ತೋಟದಾಗ. ಏನ್ ಹಣ್ಣ್ರಿ ಅವು, ಒಂದೊಂದು ದ್ರಾಕ್ಷಿ ಹಣ್ಣದ ಟೆನ್ನಿಸ್ ಬಾಲ್ ಇದ್ದಂಗ. ಅಷ್ಟು ದೊಡ್ಡ ದ್ರಾಕ್ಷಿ ಹಣ್ಣು ಜಗತ್ತಿನ ಯಾರು ಕಂಡಿದ್ದಿಲ್ಲ. ಬೀಜಾನೇ ಇಲ್ಲ ಒಳಗ, ತಿಂದ್ರ ಪೂರ್ತಿ ರಸಾನೆ. ಅದ್ ಏನ್ ರುಚಿ, ಅದು ಅಮೃತ ಇದ್ದಂಗಿತ್ತು. ಅವ್ ನೆನಪಾತ್ ರೈತಗ, ರಾಜಿಗೆ ಮಾತು ಕೊಟ್ಟಿದ್ದೆ ನಾನು ಅಂತ. ಒಂದು ಬುಟ್ಟಿ ಒಳಗ, ದೊಡ್ಡ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ. ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಇರಂಗಿಲ್ಲಲ್ಲ ಅವಾಗ, ಹೇಳ್ದ, ನಾ ರೈತ ಬಂದೀನಿ. ರೈತರ ಜನ ಬರ್ತಿರ್ತಾರೆ, ಯಾರಪ್ಪ ನೀನು ಅಂದ್ರು. ಇಲ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ, ರಾಜರಿಗೆ ನಾ ಹೇಳಿದ್ದೆ 30 ವರ್ಷ ಆದ್ಮೇಲೆ ಹಣ್ಣು ಆಗ್ತಾವ ಅಂತ ಹೇಳಿ, ಚಲೋ ಹಣ್ಣವ ತಗೊಂಬಂದೀನಿ ಅಂತ. ರಾಜರಿಗೆ ನೆನಪ, ಕರಿ ಒಳಗ ಹುಡುಗನ ಅಂದ್ರು. ನೀವು ರೈತ ಹೋದ, ತಾನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಯಾನ, ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ. ರಾಜ ಅಂತ, ದ್ರಾಕ್ಷಿ ಹಣ್ಣು ಇವು ಅಂದ. ಹೌದು. ಎಂತ ಭಾರಿ ಅವಲೋ, ಅದಕ್ಕೆ ಸರ್ 30 ವರ್ಷ ಕಾದಿದ್ದೆ ಸರ್ ನಾನು ಅಂದ. ಹಣ್ಣು ತಿಂದ ರಾಜ, ಯೋಗತೆ ಅಮೃತಪ್ಪ ಇದು. ತಾನು ಹೆಂಡತಿ ಕೊಟ್ಟ, ಮಕ್ಕಳಿಗೆ ಕೊಟ್ಟ, ಮಂತ್ರಿಗಳಿಗೆ ಕೊಟ್ಟ. ಬೆಸ್ಟ್ ಮಾಡಿ ನೋಡ್ಪ ಹುಡುಗ ಅಂದ. ಕರೆದ ಏನ್ ಮಾಡ್ದ, ಅಷ್ಟಕ್ಕೆ ಬಿಡ್ಲಿಲ್ಲ. ತನ್ನ ಅಮಾತ್ಯರನ್ನ ಕರೆದ, ನಮ್ಮ ಟ್ರೆಜರಿ ತೆಗಿರಿ, ಅತ್ಯಂತ ಬೆಲೆ ಬಾಳುವಂತ ಆಭರಣಗಳನ್ನು ತಗೊಂಬರ್ರಿ ಅಂದ. ಕೋಟಿಗಟ್ಟಲೆ ಬೆಲೆ ಬಾಳುವಂತ ಆಭರಣ ತಂದು ತಗೋ, ನಿನ್ನ ಬಹುಮಾನ ಕೊಟ್ಟೀನಿ ಅಂದ. ಅಷ್ಟೇ ಬಿಡ್ಲಿಲ್ಲ, ನೀ ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದು ಕೊಟ್ಟೀನಿ, ಇನ್ಮೇಲೆ ನೀನೇ ಅದಕ್ಕೆ ರಾಜ ಅಂದ್ ಬರೆದು ಕೊಟ್ಟ. ಸುದ್ದಿ ಹಬ್ಬಂಗಿಲ್ಲ ಹೊರಗೆ. ಏನ್ ಹುಚ್ಚದನ್ ರಾಜ, ತಲೆ ಕೆಟ್ಟೋಗ್ಯದ. ಒಂದ್ ಬುಟ್ಟು ಹಣ್ಣು ಕೊಟ್ರೆ ಒಂದು ಊರು ಕೊಡುದ, ಆಮೇಲೆ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಂತ, ವಜ್ರ ಕೊಟ್ಟಂತ. ಮರುದಿವ್ಸ ನೋಡ್ರಿ ಏನಾಯ್ತು, ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡ್ತಿ ಬಂದಿದ್ದೆಲ್ಲ ಬುಟ್ಟಿ ಹಿಡ್ಕೊಂಡು. ತಮ್ಮ ಹೊಲ್ದಾಗ ಬೆಳೆದ ದ್ರಾಕ್ಷಿ ತಂದ್ಬಿಟ್ರೆ ಎಲ್ಲಾರು ಗುಡ್ಗಟ್ಲೆ. ಅವ್ ರಾಜ ಹೊರಗೆ ಬರಲಿಲ್ಲ. ಅವ್ನು ಮಂತ್ರಿಗಳು ಹೇಳ್ದ, ಅವ್ರು ಕಳಿಸ್ಬಿಡೋದು, ಯಾರು ಬೇಡ ನನಗೆ, ಅವರು ಅವ್ರಿಗೇನ್ ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ. ಅವ್ರು ಜಗಳಕ್ಕೆ ಬಂದ್ಬಿಟ್ರು. ಅವ್ರು ಏನ್ರಿ ಒಂದ್ ಕಣ್ಣಿಗೆ ಒಂದ್ ಮಾಡ್ತೀರಿ ನೀವು, ಅವ್ ಬಂದ್ರ ಬಂಗಾರ ಸಾಮಾನು ಕೊಡ್ತೀರಿ, ಊರ ಬರ್ಕೊಡ್ತೀರಿ, ನಮ್ ದ್ರಾಕ್ಷಿ ನೋಡಂಗ ಕೆಲಸ ಇದ್ ನೀವು ಅಂತಂದ್ರು. ಕಡಿಕ ಅವ್ರು ಜಗಳ ಬಂದ್ಕೊ ಕರ್ಕೊಂಡ್ರು, ದರ್ಬಾರ್ನ ಕರೆದ್ರಂತ. ರಾಜ ಹೇಳ್ದ, ಏನಪ್ಪ ತಕರಾರು, ನಾವು ದ್ರಾಕ್ಷಿ ಬೆಳೆದಿವ್ರಿ, ಅವನು ದ್ರಾಕ್ಷಿ ಬೆಳೆದಾನ್ರಿ, ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ, ಮತ್ತೆ ಅವಾಗ ಅಷ್ಟೆಲ್ಲ ಕೊಟ್ಟಿರಿ, ನಮ್ಗೇನು ಕೊಡ್ಲಿಲ್ಲ ನೀವು. ರಾಜ ಹೇಳಿದಂತ, ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು, ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವಾಗ ನಾನು. ಮತ್ ಕೊಟ್ಟಿರಲ್ರಿ, ಬೆಳ್ಳಿ ಬಂಗಾರ ಸಹ ಕೊಟ್ಟಿರಿ, ಜ್ಯುವೆಲ್ರಿ ಕೊಟ್ಟಿರಿ ಅವಾಗ, ಮತ್ತೊಂದು ಊರೇ ಬರ್ಕೊಟ್ಟಿರಿ ಅಂತ. ದ್ರಾಕ್ಷಿ ಬೆಲೆ ಅಲ್ಲದು, ಅವಾಗಿರುವಂತ ನಂಬಿಕೆ, ತಾಳ್ಮೆ ಬೆಲೆ ಅದು. 30 ವರ್ಷ ನಂಬಿಕೆ ಮೇಲೆ ಬೆಳೆಸಾನ ನೋಡ್ರಿ ಅವ. ಆಗ್ತದ ಅಂತ ತಿಳ್ಕೊಂಡು, ಚಲೋ ಆಗ್ತದ ಅಂತ ಹೇಳಿ 30 ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ. ನೀರ್ ಹಾಯ್ಸಾನ, ಗೊಬ್ಬರ ಕೊಟ್ಟಾನ, ಕಸ ತೆಗದಾನ, ನೋಡ್ಕೊಂಡಿದ್ದಾನ, ನಂಬಿಕೆ ಮೇಲೆ ಬದುಕ್ಯಾನ 30 ವರ್ಷ. ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು, ಅವನಲ್ಲಿರುವಂತಹ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು.
ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ಫ್ಯಾನ್ ಯು ಹ್ಯಾವ್ ಇಟ್. ಬರ್ಬೇಕಾದ್ರೆ ನಂಬಿಕೆ ಬರ್ಬೇಕು.